ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರ್ತಾ ಇದೆ. ಸಿಎಂ ತವರು ಜಿಲ್ಲೆನಲ್ಲೇ ಈ ಫೈನಾನ್ಸ್ಗಳ ಕಂಪನಿಗಳ ಕಾಟ ಮಿತಿ ಮೀರಿದೆ. ಎಷ್ಟರ ಮಟ್ಟಿಗೆ ಇದಾಗ್ತಾ ಇದೆ ಅಂತಂದ್ರೆ ಜನ ಬೇಸತ್ತು ಊರಿಗೂರೇ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾವಳಿ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಿದೆ. ಬಡ ಜನರ ಜೀವನಕ್ಕೆ ನೆರವಾಗಬೇಕಾದ ಕಂಪನಿಗಳು ಜನರ ಜೀವವನ್ನ ಹಿಂಡುತ್ತಿವೆ. ತುಮಕೂರು, ಚಿತ್ರದುರ್ಗ, ಮಂಡ್ಯ, ಕೋಲಾರ, ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಜನರ ರಕ್ತವನ್ನ ಹೀರುತ್ತಿವೆ. ಕಷ್ಟ ಏನು ಕಷ್ಟ ನನಗೆ ಗೊತ್ತಿಲ್ಲ, ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಹೊಡೆದ್ರು. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಊರಿಗೆ ಊರೇ ಖಾಲಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟ ಸಾಲಗಾರರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಫೈನಾನ್ಸ್ದಾರರ ಕಿರುಕುಳಕ್ಕೆ ಬೇಸತ್ತು ಜನರೇ ಗ್ರಾಮವನ್ನು ತೊರೆಯುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ ಹಾಗೂ ಮುದ್ದಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಸಾಲ ಪಡೆದವರ ಮನೆಗಳ ಮುಂಭಾಗದಲ್ಲಿ ಫೈನಾನ್ಸ್ ಕಂಪನಿಯವರು ನಾಮಫಲಕ ಅಳವಡಿಸಿದ್ದಾರೆ. ಈ ಮನೆ ಅಡಮಾನವಾಗಿದೆ ಅಂತ ಬರೆದು ಸಾಲಗಾರರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಮನನೊಂದ ಜನರು ಊರನ್ನೇ ಖಾಲಿ ಮಾಡುತ್ತಿದ್ದಾರೆ. ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ, ನನ್ನ ತಮ್ಮ ಲೋನ್ ಕಟ್ಟಕ್ಕಾಗದೆ ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದ್ರೂ ಕಟ್ಟಕ್ ಆಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದೀವಿ. ಇವಾಗ ಕಟ್ಟಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದ ಪರಿಣಾಮ ಹಬ್ಬ ಹರಿದಿನಗಳಲ್ಲಿ ಸಾವು ನೋವುಗಳಲ್ಲಿ ಸಾಲಗಾರರು ಭಾಗಿಯಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ, ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟೋಕ್ಕಾಗೋದಿಲ್ಲ. ಕಟ್ಟೋಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರ್ತಾ ಇದೆ. ಸಿಎಂ ತವರು ಜಿಲ್ಲೆನಲ್ಲೇ ಈ ಫೈನಾನ್ಸ್ಗಳ ಕಂಪನಿಗಳ ಕಾಟ ಮಿತಿ ಮೀರಿದೆ. ಎಷ್ಟರ ಮಟ್ಟಿಗೆ ಇದಾಗ್ತಾ ಇದೆ ಅಂತಂದ್ರೆ ಜನ ಬೇಸತ್ತು ಊರಿಗೂರೇ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾವಳಿ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಿದೆ. ಬಡ ಜನರ ಜೀವನಕ್ಕೆ ನೆರವಾಗಬೇಕಾದ ಕಂಪನಿಗಳು ಜನರ ಜೀವವನ್ನ ಹಿಂಡುತ್ತಿವೆ. ತುಮಕೂರು, ಚಿತ್ರದುರ್ಗ, ಮಂಡ್ಯ, ಕೋಲಾರ, ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಜನರ ರಕ್ತವನ್ನ ಹೀರುತ್ತಿವೆ. ಕಷ್ಟ ಏನು ಕಷ್ಟ ನನಗೆ ಗೊತ್ತಿಲ್ಲ, ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಹೊಡೆದ್ರು. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಊರಿಗೆ ಊರೇ ಖಾಲಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟ ಸಾಲಗಾರರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಫೈನಾನ್ಸ್ದಾರರ ಕಿರುಕುಳಕ್ಕೆ ಬೇಸತ್ತು ಜನರೇ ಗ್ರಾಮವನ್ನು ತೊರೆಯುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ ಹಾಗೂ ಮುದ್ದಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಸಾಲ ಪಡೆದವರ ಮನೆಗಳ ಮುಂಭಾಗದಲ್ಲಿ ಫೈನಾನ್ಸ್ ಕಂಪನಿಯವರು ನಾಮಫಲಕ ಅಳವಡಿಸಿದ್ದಾರೆ. ಈ ಮನೆ ಅಡಮಾನವಾಗಿದೆ ಅಂತ ಬರೆದು ಸಾಲಗಾರರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಮನನೊಂದ ಜನರು ಊರನ್ನೇ ಖಾಲಿ ಮಾಡುತ್ತಿದ್ದಾರೆ. ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ, ನನ್ನ ತಮ್ಮ ಲೋನ್ ಕಟ್ಟಕ್ಕಾಗದೆ ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದ್ರೂ ಕಟ್ಟಕ್ ಆಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದೀವಿ. ಇವಾಗ ಕಟ್ಟಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದ ಪರಿಣಾಮ ಹಬ್ಬ ಹರಿದಿನಗಳಲ್ಲಿ ಸಾವು ನೋವುಗಳಲ್ಲಿ ಸಾಲಗಾರರು ಭಾಗಿಯಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದ್ರೆ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳ ವಿದ್ಯಾಭ್ಯಾಸ,
ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಮಿತಿ ಮೀರ್ತಾ ಇದೆ. ಸಿಎಂ ತವರು ಜಿಲ್ಲೆನಲ್ಲೇ ಈ ಫೈನಾನ್ಸ್ಗಳ ಕಂಪನಿಗಳ ಕಾಟ ಮಿತಿ ಮೀರುತ್ತೆ. ಎಷ್ಟರ ಮಟ್ಟಿಗೆ ಇದಾಗ್ತಾ ಇದೆ ಅಂತಂದ್ರೆ ಜನ ಬೇಸತ್ತು ಊರೇ ಖಾಲಿ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಹಾವಳಿ ಕರುನಾಡಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮಿತಿ ಮೀರ್ತಿದೆ. ಬಡ ಜನರ ಜೀವನಕ್ಕೆ ನೆರವಾಗಬೇಕಾದ ಕಂಪನಿಗಳು ಜನರ ಜೀವವನ್ನ ಹಿಂಡುತ್ತಿವೆ. ತುಮಕೂರು, ಚಿತ್ರದುರ್ಗ, ಮಂಡ್ಯ, ಕೋಲಾರ, ಚಾಮರಾಜನಗರ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಕ್ಷರಶಃ ಜನರ ರಕ್ತವನ್ನ ಹೀರುತ್ತಿವೆ. ಬಿಟ್ಬಿಟ್ಟು ಮಕ್ಕಳು ಮನೆಗಳ ಕಷ್ಟ ಏನು ಕಷ್ಟ ನನಗೆ ಗೊತ್ತಿಲ್ಲ. ಏನೂ ಆಯ್ಕೆ ಇಲ್ಲ, ಆಗಿರೋದೇ ಇದ್ದಾಗ ಹೊಡೆದ್ರು. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಊರೇ ಖಾಲಿ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಊರು ಬಿಟ್ಟ ಸಾಲಗಾರರು. ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲೇ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದೆ. ಫೈನಾನ್ಸ್ ದಾರರ ಕಿರುಕುಳಕ್ಕೆ ಬೇಸತ್ತು ಜನರೇ ಗ್ರಾಮವನ್ನು ತೊರೆಯುತ್ತಿದ್ದಾರೆ. ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ, ರಾಂಪುರ, ಕರಿಹುಂಡಿ, ಶಿರಮಳ್ಳಿ, ಕಗ್ಗಲೂರು, ಹೆಗ್ಗಡಹಳ್ಳಿ ಹಾಗೂ ಮುದ್ದಹಳ್ಳಿ ಸೇರಿ ಹಲವು ಗ್ರಾಮಗಳಲ್ಲಿ ಫೈನಾನ್ಸ್ ಕಂಪನಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಸಾಲ ಪಡೆದವರ ಮನೆಗಳ ಮುಂಭಾಗದಲ್ಲಿ ಫೈನಾನ್ಸ್ ಕಂಪನಿಯವರು ನಾಮಫಲಕ ಅಳವಡಿಸಿದ್ದಾರೆ. ಈ ಮನೆ ಅಡಮಾನವಾಗಿದೆ ಅಂತ ಬರೆದು ಸಾಲಗಾರರ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಮನನೊಂದ ಜನರು ಊರನ್ನೇ ಖಾಲಿ ಮಾಡುತ್ತಿದ್ದಾರೆ. ಲೋನ್ ತಗೊಂಡಿದ್ದಾರೆ. ನಮ್ಮ ತಾಯಿ, ನನ್ನ ತಮ್ಮ ಲೋನ್ ಕಟ್ಟಕ್ಕಾಗದೆ ಮಾನಸಿಕ ರೋಗವಾಗಿ ಒಬ್ರಿಗೆ ಮಾತು ಬರ್ತಾ ಇಲ್ಲ, ಇನ್ನೊಬ್ರಿಗೆ ಮೈಂಡ್ ಅಪ್ಸೆಟ್ ಆಗಿದೆ. ಆದ್ರೂ ಕಟ್ಟಕ್ ಆಗ್ತಾ ಇಲ್ಲ. ಅವನು ಹೊರಗಡೆ ಹೋಗಿ ಕೆಲಸನೂ ಮಾಡಕ್ ಆಗ್ತಾ ಇಲ್ಲ. ಮನೆ ಪದಾರ್ಥನೆಲ್ಲ ಮಡಗಿ ಅವ್ರಿಗೆ ಲೋನ್ ಕಟ್ಟಿದೀವಿ. ಇವಾಗ ಕಟ್ಟಕ್ ಆಗ್ತಾ ಇಲ್ಲ ನಮ್ಮ ಕೈಲಿ. ನಮ್ಮ ತಾಯಿಗಂತೂ ಮಾತು ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ನಲ್ಲಿ ಸಾಲ ಪಡೆದ ಪರಿಣಾಮ ಹಬ್ಬ ಹರಿದಿನಗಳಲ್ಲಿ ಸಾವು ನೋವುಗಳಲ್ಲಿ ಸಾಲಗಾರರು ಭಾಗಿಯಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗಳು ತುಂಬ ಜಾಸ್ತಿ ಆಗಿದೆ. ಎಲ್ಲಿ ನೋಡ್ರು ನಮ್ಮ ಸಿರಿಮಳ್ಳಿ ಗ್ರಾಮದಲ್ಲಿ ಕನಿಷ್ಠ ಅಂದರೂ ಒಂದು 15 ಮನೆಗಳು ಊರಿಂದ ಹೊರಗಡೆ ಹೊರಟಿದ್ದಾರೆ. ಊರಲ್ಲಿ ವಾಸ ಇಲ್ಲ. ಗಂಡ ಒಂದು ಕಡೆ, ಹೆಂಡತಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಮಕ್ಕಳು ವಿದ್ಯಾಭ್ಯಾಸ. ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ. ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡಲ್ಲ. ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ. ಅವ್ರು ಕಟ್ಟಕ್ಕಾಗದಾಗ ಊರು ಬಿಟ್ಟಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕಿದೆ. ಈ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.